ಅಂತ ಹೇಳಿ ಕೋಟ್ಯಾಂತರ ದುಡ್ಡು ವಸೂಲಿ ಮಾಡ್ತಾರೆ. ನೋಡಿ, ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ. ಪ್ರಪಂಚಾದ್ಯಂತ ಈ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಭಾಳಷ್ಟು ಅಪರಾಧಗಳು ನಡೀತಾ ಇದ್ದಾವೆ. ಇದು ಒಂದು ರೀತಿಯಲ್ಲಿ ಟೆಕ್ನಾಲಜಿ ಅಡ್ವಾಂಟೇಜು ಇದೆ, ಟೆಕ್ನಾಲಜಿ ಡಿಸಡ್ವಾಂಟೇಜು ಇದೆ. ನಮ್ಮ ದೇಶದಲ್ಲಿ ಸೈಬರ್ ಕ್ರೈಮು ಭಾಳ ಜಾಸ್ತಿ ನಡೀತಾ ಇದೆ, ಎಲ್ಲ ರಾಜ್ಯಗಳಲ್ಲೂ ನಡೀತಾ ಇದೆ. ನಮ್ಮಲ್ಲಿ ಕೂಡ ಈಗಾಗಲೇ 25,000ಕ್ಕೂ ಹೆಚ್ಚು ಸೈಬರ್ ಕ್ರೈಮ್ಗಳು ಒಂದು ವರ್ಷದಲ್ಲಿ ಆಗ್ತಾ ಇದ್ದಾವೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಭಾಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾಳಷ್ಟು ಹಣನೂ ಕೂಡ ಫ್ರೀಸ್ ಮಾಡಿಸಿ, ಅವ್ರ ಅಕೌಂಟ್ ಫ್ರೀಸ್ ಮಾಡಿ ಅವ್ರಿಗೆ ವಾಪಸ್ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿದ್ದೇವೆ. ಮೊನ್ನೆ ಒಂದು ಮಹಿಳೆ, ಅವಳು ಐ ಟಿಯಲ್ಲಿ ಕೆಲಸ ಮಾಡೋರು, ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು. 31 ಕೋಟಿ ರೂಪಾಯಿಯನ್ನು ಅವರು ಕಳೆದ ಒಂದು ವರ್ಷದಲ್ಲಿ ಅವರಿಂದ ತೆಗ್ದಿದ್ದಾರೆ. ಅವರು ಪ್ರಮೋಷನ್ ಆಗಬೇಕಾಗಿತ್ತು, ನಾನು ಹೇಳ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ. ವಿ ವಿಲ್ ಹಂಟ್ ಹೂಎವರ್ ಹ್ಯಾಸ್ ಡನ್ ಇಟ್. ಸರ್, ಡೆಲ್ಲಿ ಬ್ಲಾಸ್ಟ್ ಪ್ರಕರಣದಲ್ಲಿ NIA ಅವರು 4 ಜನ ಬಿಡುಗಡೆ ಮಾಡಿದ್ದಾರೆ. ಸರ್, ಸೋಷಿಯಲ್ ಮೀಡಿಯಾಗಳಲ್ಲಿ ಪರವೇ ಚರ್ಚೆ ಆಗ್ತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿತ್ತು, ಈಗ 4 ಸಾಕ್ಷಿ ಇಲ್ಲ ಅಂತ ಬಿಡುಗಡೆ ಮಾಡಿದ್ದಾರೆ ಅಂತ ಅಷ್ಟು ಚರ್ಚೆ ಆಗ್ತದೆ. ನೋಡಿ, ಅದು ಕೇಂದ್ರದಲ್ಲಿ ಏಜೆನ್ಸಿಗಳು, ವಿಧವಾದ ಏಜೆನ್ಸಿಗಳಿದ್ದಾವೆ. NIA ಇದೆ, IB ಇದೆ, ರಾಯ್ ಇದೆ. ಇವೆಲ್ಲರೂ ಕೂಡ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಮಾಡಿ ಕಂಡುಹಿಡಿತಾರೆ ಇದೆಲ್ಲ. ಅವರು ಯಾರು ಅದರಲ್ಲಿ ಆಗಿಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಗುಮಾನಿ ಮೇಲೆ ಹಿಡ್ಕೊಂಡು ಬರ್ತಾರೆ. ಆ ಗುಮಾನಿ ಮೇಲೆ ಹಿಡ್ಕೊಂಡು ಬಂದಾಗ ಮಾಡಿದ್ದು ನಮ್ಮ ಸರ್ಕಾರನೇ ಮಾಡಿದ್ದು. ತಾವು ತಮ್ಮ ಖಾತೆ ಬದಲಾವಣೆಗೆ ಏನು ಕೋರಿದ್ರ ಅಂತ? ಯಾರಿಗೆ? ಸಿಎಂಗೆ. ಯಾಕೆ? ಅಂದ್ರೆ ಅಭಿವೃದ್ಧಿ, ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು. ಸೊ ಅಭಿವೃದ್ಧಿ ನಿಟ್ಟಿನಲ್ಲಿ ತಮಗೆ ಬೇರೆ ಖಾತೆ ಬೇಕು. ಗೃಹ ಇಲಾಖೆಯಿಂದ ಅಷ್ಟೊಂದು ಅಭಿವೃದ್ಧಿಯಿಂದ ಸ್ಟ್ರಕ್ಚರಲ್ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕೇಳಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇಲ್ಲ, ನಾನೇ ಕೇಳಿರ್ಬೇಕಲ್ಲ. ಕೇಳಿದ್ದಾರೆ ಅಂದರೆ ಇನ್ಯಾರನ್ನು ಕೇಳೋದು? ಚರ್ಚೆ ಆಗ್ತಾ ಇದೆ, ರಾಜಕೀಯ ಪ್ರದೇಶದಲ್ಲಿ ಚರ್ಚೆ. ನೋಡಿ, ಮೊದಲನೇದಾಗಿ ಸಂಪುಟ ಪುನರಚನೆ ಆಗಬೇಕು, ಹೌದಾ? ಆಗ ಖಾತೆಗಳು ಬದಲಾವಣೆ ಆಗ್ತವೆ ಅನ್ನೋ ಸಂದರ್ಭ ಬರಬೇಕು. ಬಂದಾಗ ನನಗೇನಾದರೂ ಪೊಲೀಸ್ ಇಲಾಖೆ ಮೇಲೆ ಕೋಪ ಇದ್ದರೆ ಅಥವಾ ಇಷ್ಟ ಇಲ್ಲದೆ ಇದ್ದರೆ ಕೇಳಬೇಕು. ಇವ್ಯಾವೂ ನಡೆದಿಲ್ಲಲ್ಲ, ಇದ್ಯಾವುದೂ ನಡೆದಿಲ್ಲ.